ಎಲ್ಲ ಒಬ್ಬಟ್ಟು ಒಂಥರ ಚಂದ, ಅಂದರೆ ಈ ಬೇಳೆ ಒಬ್ಬಟ್ಟೆ ಇನ್ನೊಂಥರ ಚಂದ. ಯಾಕಂತಂದರೆ ಒಬ್ಬಟ್ಟು ಎಷ್ಟು ರುಚಿಯಾಗುತ್ತೋ ಅಷ್ಟೇ ರುಚಿಯಾಗಿ ಒಬ್ಬಟ್ಟಿನ ಕಟ್ಟಿನ ಸಾರು ಕೂಡ ಆಗುತ್ತೆ. ಅಮೃತಕ್ಕೆ ಇನ್ನೊಂದು ಹೆಸರೇ ಈ ಕಟ್ಟಿನ ಸಾರು ಅಂದರೆ ತಪ್ಪಾಗಲಾರ್ದು. ಈ ರೆಸಿಪಿನ ಸ್ಟಾರ್ಟ್ ಮಾಡುವ. ವೆಲ್ಕಮ್ ಟು ಹೋಮ್ ರೆಸಿಪೀಸ್. ಮೊದಲನೇದಾಗಿ ಒಂದು ತವಾನ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡ್ಕೊಂಡ ನಂತರ ಒಂದು ಸಣ್ಣ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಕಟ್ಟಿನ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟ್ ದಿವಸ ತಿನ್ನೋದಕ್ಕಿಂತ ಒಂದು ನೆಕ್ಸ್ಟ್ ಡೇ ಕುದಿಸಿ ತಿನ್ನುವಾಗ ತುಂಬ ಮಜಾ ಬರುತ್ತೆ. ಒಬ್ಬಟ್ಟು ಎಷ್ಟು ರುಚಿಯಾಗಿರುತ್ತೆ ಅದಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಅಮೃತಕ್ಕೆ ಸಮಾನ ಅಂತ ಹೇಳ್ತಾರಲ್ವ, ಹಾಗೆ ಈ ಒಂದು ಯುಗಾದಿ ಹತ್ತಿರ ಬರ್ತಿದೆ. ನಾಳೆ ನಾಡಿದ್ರಲ್ಲಿ ಯುಗಾದಿ ಅಂತ ಇರುವಾಗ ಈ ಒಂದು ಒಬ್ಬಟ್ಟಿನ ಸಾರನ್ನ ಎಲ್ಲರೂ ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಎಲ್ಲ ಕೂಡ ಫ್ರೈ ಆಗಿದೆ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ 2 ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡೋದ್ರಿಂದ ಸಾರಿನ ಕಲರ್ ತುಂಬ ಚೆನ್ನಾಗಿರುತ್ತೆ. ಗುಂಟೂರು ಮೆಣಸಿನ್ಕಾಯಿ ಆಗಲಿ ಅಥವಾ ಬೇರೆ ಯಾವುದೇ ಮೆಣಸಿನ್ಕಾಯಿನ ನಾನು ಯೂಸ್ ಮಾಡ್ತಿಲ್ಲ, ಓನ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮಾತ್ರ ಹಾಕ್ತಾ ಇದ್ದೀನಿ ಕಲರ್ಗೋಸ್ಕರ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಈ ಜೀರಿಗೆ ಹಾಕೋದ್ರಿಂದ ಒಬ್ಬಟ್ಟಿನ ಸಾರು ಒಂದೊಳ್ಳೆ ಘಮ ಕೊಡುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು. ನೋಡ್ತಾ ಇರ್ಬೋದು, ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಜೀರಿಗೆ ಇವೆಲ್ಲವೂ ಕೂಡ ಫ್ರೈ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ. ಈ ಒಂದು ಮಸಾಲೆ ತಣ್ಣಗಾದ ನಂತರ ಒಂದು ಜಾರ್ನ ತೊಗೊಂಡು ಅದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ, ಹಾಗಲೇ ನಾನು ಒಬ್ಬಟ್ಟಿನ ಬೇಳೆನ ಎತ್ತಿಟ್ಕೊಂಡಿದ್ದೆ. ಒಬ್ಬಟ್ಟು ಮಾಡುವಾಗ ಆ ಒಂದು ಬೇಳೆನ 1-2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸಣ್ಣ ಗಾತ್ರದ ಒಂದು ಟೊಮೊಟೊನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1 ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಹುಳಿ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಈ ಒಂದು ಹುಣಸೆಹಣ್ಣ ನೆಲ್ಲಿಕಾಯಿ ಗಾತ್ರದಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ, ಅದು ಸ್ಕಿಪ್ ಆಗಿದೆ. ಇವೆಲ್ಲವನ್ನು ಕೂಡ ಫೈನ್ ಪೇಸ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಒಬ್ಬಟ್ಟಿನ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಸಾರನ್ನ ಕುದಿಸ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಒಬ್ಬಟ್ಟಿನ ಸಾಂಬಾರನ್ನ ತಿನ್ನಲ್ಲ ಅಂತಾರೆ ಕೂಡ, ಅಂಥವ್ರು ಕೂಡ ಇಷ್ಟಪಟ್ಟು ಒಬ್ಬಟ್ಟಿನ ಸಾರನ್ನ ತಿಂತಾರೆ. ಒಬ್ಬಟ್ಟಿನ ಜೊತೆ ಒಬ್ಬಟ್ಟಿನ ಸಾಂಬಾರು ಇಲ್ಲ ಅಂದರೆ ಹಿಂಗಲ್ವಾ. ತುಂಬ ಟೇಸ್ಟಿಯಾಗಿರುತ್ತೆ. ಫೈನ್ ಪೇಸ್ಟ್ ಮಾಡ್ಕೊಂಡ ನಂತರ ಮತ್ತೊಂದು ಸೈಡ್ನಲ್ಲಿ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಆದ ನಂತರ ಅದಕ್ಕೆ 1 ಸ್ಪೂನ್ ಸಾಸಿವೆ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಎಣ್ಣೆಯಲ್ಲಿ ಒಂದೊಳ್ಳೆ ಪರಿಮಳ ಕೊಡುತ್ತೆ. ಇವೆಲ್ಲ ಫ್ರೈ ಆದ ನಂತರ ಕರಿಬೇವನ್ನ ಹಾಕೋತಾ ಇದ್ದೀನಿ. ಒಬ್ಬಟ್ಟಿನ ಸಾರಿಗೆ ಕರಿಬೇವೇ ಇಲ್ಲ ಅಂದರೆ ಹೇಗಲ್ವಾ. ಅದ್ರ ಜೊತೆಗೆ ನಾನು 1 ಬ್ಯಾಡಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲವೂ ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಒಂದು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಸಾಲೆನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. 2-3 ನಿಮಿಷ ಸಣ್ಣೂರಿನಲ್ಲಿ ಹುರ್ಕೊಂತಂದ್ರೆ ಒಂದು ಒಳ್ಳೆ ಪರಿಮಳ ಬರುತ್ತೆ. ಈ ಒಂದು ಮಸಾಲೆ ನಾವೆಷ್ಟು ಸಣ್ಣೂರಿನಲ್ಲಿ ಫ್ರೈ ಮಾಡ್ತೀವಿ ಅಷ್ಟು ಒಂದು ಒಳ್ಳೆ ಘಮ ಕೊಡುತ್ತೆ. ಒಬ್ಬಟ್ಟಿನ ಸಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ಯಾವುದೇ ನೀರು ಏನು ಸೇರಿಸ್ಕೊಂಡಿಲ್ಲ. ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಒಂದು ಮಸಾಲೆನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. 1-2 ನಿಮಿಷ ಹುರ್ಕೊಂಡ ನಂತರ ನಾವು ಅದಕ್ಕೆ ಏನು ಬೇಳೆ ಕಟ್ಟಿನ ಎತ್ತಿಟ್ಕೊಂಡಿದ್ವಿ ಆ ಒಂದು ಬೇಳೆ ಕಟ್ಟನ್ನ ಹಾಕ್ಕೋಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನಾನು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಕಟ್ಟು ಏನಿತ್ತು ಅದನ್ನು ಮಸಾಲೆ ಜೊತೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ನೀರು ಕ್ವಾಂಟಿಟಿ ಕೂಡ ಹಾಕ್ಕೋಬೋದು. ಸಾರನ್ನ ನೋಡ್ಕೊಂಡು ಆದಷ್ಟು ಈ ಬೇಳೆ ಕಟ್ಟಿನ ಸಾಂಬಾರು ಏನಿರುತ್ತೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನೆಕ್ಸ್ಟ್ ಡೇ ಕುದಿಸಿ ತಿನ್ನೋವಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಆದಷ್ಟು ಈ ಒಂದು ಸಾಂಬಾರು ಬಂದು ಸ್ವಲ್ಪ ತೆಳ್ಳಗಿದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅನ್ನದ ಜೊತೆ ತಿಂತಾಯಿದ್ರೆ ಆಹಾ ಹೇಗಿರುತ್ತೆ ಅಂತೀರಾ. ನೋಡ್ತಾ ಇರ್ಬೋದು, ನೀವು ನೀರು ಕ್ವಾಂಟಿಟಿನ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನು ಈ ಒಂದು ಹದದಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈ ಟೈಮಲ್ಲಿ ನಾನು ಕಲ್ಲುಪ್ಪನ್ನ ಸೇರಿಸ್ಕೊತೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಯಾವುದೇ ಒಂದು ಸಾಂಬಾರಿಗಾದರೂ ಕಲ್ಲುಪ್ಪನ್ನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ, 1-1.5 ಟೇಬಲ್ ಸ್ಪೂನಷ್ಟು. ಇದು ಖಾರದ ಪುಡಿ ಅಲ್ಲ, ಸಾಂಬಾರು ಪುಡಿ, ಉರಿಗಾಳು ಪುಡಿ ಅಂತ ಹೇಳ್ತಾರಲ್ವ, ಆ ಒಂದು ಸಾಂಬಾರು ಪುಡಿನ 1-1.5 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಖಾರಕ್ಕೆ 1/4 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರವಾಗಿದ್ದರೆ ಒಬ್ಬಟ್ಟಿನ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಉಪ್ಪು, ಹುಳಿ, ಖಾರ, ಸ್ವೀಟ್ ಎಲ್ಲ ಇರೋದ್ರಿಂದ ಒಂದೊಳ್ಳೆ ಚೆನ್ನಾಗಿರುತ್ತೆ ಸಾಂಬಾರು.
ಅದ್ರ ಜೊತೆಗೇ ನೀವು ನೋಡ್ತಾ ಇರ್ಬೋದು ನಾನು ಏನು ಪೌಡರ್ನ ಹಾಕ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಬ್ಬಟ್ಟಿನ ಹೂರಣ ಏನಿತ್ತು ಅದನ್ನು 1 ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರಿಗೆ ಹಾಕೋತಾ ಇದ್ದೀನಿ. ಒಬ್ಬಟ್ಟಿನ ಸಾಂಬಾರು ಅಂತಂದರೆ ಸ್ವಲ್ಪ ಸ್ವೀಟ್ನೆಸ್ ಇರಲೇಬೇಕಾಗುತ್ತೆ, ಹಾಗಾಗಿ ಹೂರಣದ ಸಿಹಿ ಏನಿತ್ತು ಅದನ್ನು ನಾನು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಹಾಕಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 10 ನಿಮಿಷ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಂಡಿದ್ದೀನಿ. ಸೂಪರ್ ಆಗಿರುವಂಥ ಒಬ್ಬಟ್ಟಿನ ಸಾಂಬಾರು ಅಥವಾ ಕಟ್ಟಿನ ಸಾಂಬಾರು ರೆಡಿಯಾಗಿದೆ. ನೋಡಿದ್ರಲ್ವ ವೀಕ್ಷಕರೇ, ಎಷ್ಟು ಈಸಿಯಾಗಿ ಒಬ್ಬಟ್ಟಿನ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು ಅಂತ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಯುಗಾದಿ ಹತ್ರ ಇದೆ. ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ.